ವಿಧಾನಸಭೆಗೆ ಮಾಧ್ಯಮಗಳಿಗೆ ನಿರ್ಬಂಧ ಹಿನ್ನೆಲೆಯಲ್ಲಿ ವಿವಿಧ ಮಾಧ್ಯಮ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಮೌರ್ಯ ವೃತ್ತದಲ್ಲಿ ಪತ್ರಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರೆಸ್ ಕ್ಲಬ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಮಾಧ್ಯಮ ಸಂಸ್ಥೆಗಳ ಸಂಪಾದಕರು, ವರದಿಗಾರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನ್ಯೂಸ್ 18 ಕನ್ನಡದ ಸಂಪಾದಕರಾಗಿರುವಂತಹ ಸಿದ್ದು ಕಾಳೋಜಿ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಬ್ರೇಕ್ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಯಿತು. ಪ್ರತಿಭಟನೆಯನ್ನು ವ್ಯಕ್ತಪಡಿಸಲಿಕ್ಕೆ ತಾವೇ ಪ್ರಸ್ತಾವನೆಯನ್ನ ತಂದಂಥದ್ದು ತಮ್ಮಗಳ ಒಂದು ಅಸಮಾಧಾನವನ್ನು ತಾವು ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ನನ್ನ ಸ್ಮೃತಿಪಟದಲ್ಲಿ ಇದೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಅವತ್ತು ಗೃಹ ಇಲಾಖೆಯವರು ತಂದಂಥ ಮನವಿಯನ್ನು ಅವರ ಒಂದು ಸಲಹೆಗಳನ್ನ ಮಾಧ್ಯಮದ ಮಿತ್ರರ ಭಾವನೆಗಳನ್ನ ಅರಿತು ನಾನು ಅದನ್ನು ಜಾರಿಗೆ ತರ್ತಕ್ಕಂಥದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಆ ಸಂದರ್ಭ ಸಂಪಾದಕರು ಕೂಡ ಭಾಗವಹಿಸಿದ್ರು, ವರದಿಗಾರರು ಕೂಡ ಭಾಗವಹಿಸಿದ್ರು. ಇಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧ ಹೇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಯಿತು. ನ್ಯೂಸ್ 18 ಕನ್ನಡದ ಸಂಪಾದಕರಾಗಿರುವಂತಹ ಸಿದ್ದು ಕಾಳೋಜಿ ಅವರು ಕೂಡ ಭಾಗವಹಿಸಿದ್ರು. ಹಾಗೆ ನಮ್ಮ ವರದಿಗಾರರು ಕೂಡ ಈ ಒಂದು ಮಾಧ್ಯಮಗಳಿಗೆ ಬ್ರೇಕ್ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಅಧಿವೇಶನದ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಬ್ರೇಕ್ ಹಾಕಿರುವಂತಹ ವಿಚಾರನೆ ಪ್ರಮುಖವಾಗಿ ಇಟ್ಕೊಂಡು ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಯಿತು. ಇಂಥ ಒಂದು ನಿರ್ಣಯವನ್ನು ಏನು ಮಾಡಿದ್ದಾರೆ ಅದನ್ನು ತಕ್ಷಣ ಸೂಕ್ತ. ದಿನಗಳಲ್ಲಿ ಆ ಭಾವನೆಗಳು ಮೂಡ್ತಾ ಇದೆ. ಸರ್ಕಾರದಲ್ಲಿ ಯಾವುದೇ ತೀರ್ಮಾನ ಮಾಡೋದಾಗಲಿ, ಬಿಜೆಪಿಯ ನಾಯಕರು ಯಾವುದೇ ತೀರ್ಮಾನ ಮಾಡೋದಾದರೂ ಅವರ RSSನ ಒಂದು ಅಂಗಪಕ್ಷ ಏನಿದೆ ಅಲ್ಲಿಂದ ಬರ್ತಕ್ಕಂಥ ಆದೇಶಗಳನ್ನು ಪಾಲಿಸ್ತಕ್ಕಂಥದ್ದು ಅವರೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಇದೆ. ಅದರಿಂದ ಎಲ್ಲ ಒಂದು ಕಡೆ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂತಕ್ಕಂಥ ಭಾವನೆ ಇವತ್ತು ಉಂಟಾಗ್ತಾ ಇದೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಇವತ್ತು ನಾನು ವಿಧಾನಸಭೆ ಕಲಾಪದಲ್ಲಿ ಭಾಗವಹಿಸಿದಾಗ ಈ ಒಂದು ಆದೇಶವನ್ನು ಹಿಂಪಡೆತಕ್ಕಂಥದ್ದು ಸೂಕ್ತ. ಯಾವ ಕಾರಣಕ್ಕವಾಗಿ ಈ ರೀತಿ ದಿಢೀರಾಗಿ ಇಂಥ ನಿರ್ಣಯ ಮಾಡಿದ್ದೀರಿ, ಇದನ್ನ ದಯವಿಟ್ಟು ಹಿಂಪಡೆಯಿರಿ ಅಂತಕ್ಕಂಥ. ಪೂಜೆ ಮಾಡಿಸುವ ನೆಪದಲ್ಲಿ ಕನ್ಯೆ ಮೇಲೆ ಕಣ್ಣು ಹಾಕಿದ್ದಾನೆ ಇಲ್ಲೊಬ್ಬ ಕಾಮಿಸ್ವಾಮಿ. ಮದುವೆ ಆಗುತ್ತೇನೆ ಅಂತ ಹೇಳಿ ಅಸಭ್ಯ ವರ್ತನೆಯನ್ನ ತೋರಿರುವಂತದ್ದು ಸ್ವಯಂ ಘೋಷಿತ ಸ್ವಾಮೀಜಿಗೆ ಬಿದ್ದಿದೆ ಸರಿಯಾಗಿ ಧರ್ಮದೇಟು. ಚೆನ್ನಾಗಿ ಒದೆ ಕೊಟ್ಟವ್ರೆ. ಸ್ವಯಂ ಘೋಷಿತ ಅಭಿನವ ಕಾಶಿ ವಿಶ್ವನಾಥ ಸ್ವಾಮೀಜಿಗೆ ಗೂಸ ಬಿದ್ದಿದ್ದಾವೆ. ಬಟ್ಟೆ ಬಿಚ್ಚಿಸಿ ಥಳಿಸಿದ್ದಾರೆ ಯುವತಿಯ ಪೋಷಕರು, ಮಹಿಳೆಯರು. ಬಳ್ಳಾರಿ ಜಿಲ್ಲೆ ಹೊಸಪೇಟೆಯ ಪಾಪಿನಾಯಕನಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಮಹಿಳೆಯರು ಚೆನ್ನಾಗಿ ಧರ್ಮದೇಟನ್ನ ಕೊಟ್ಟಿರುವಂಥದ್ದು. ಪಾಪಿನಾಯಕನಹಳ್ಳಿ ಬಳಿ ಪಾಪಿಗೆ ಚೆನ್ನಾಗಿ ಗೂಸ ಕೊಟ್ಟಿದ್ದಾರೆ. ಕುಂಬೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಧರ್ಮದೇಟನ್ನ ತಿಂತವನೇ ಈ ಸ್ವಾಮೀಜಿ ಅಂತ. ಚೆನ್ನಾಗೆ ಒದೆ ಬಿದ್ದಿದ್ದಾವ್. ಬೀಳ್ಬೇಕಾಯ್ತು, ಇನ್ನು ಸರಿಯಾಗಿ ಹೊಡಿಬೇಕಾಗಿತ್ತು. ಚೆನ್ನಾಗೆ ಒದೆ ಕೊಟ್ಟು ಕಳ್ಸಿದ್ದಾರೆ. ಕುಂಬೆ